ಹಲೋ ನಮಸ್ಕಾರ. ನನ್ನ HR ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಅಪರೂಪಕ್ಕೆ ವಾಯವ್ಯ ದರ್ಶನಕ್ಕೆ ಹೋಗಿದ್ವಿ. ಬಟ್ ವಾಯವ್ಯ ದರ್ಶನ ಆಗಲೇ ಇಲ್ಲ. ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ಸೊ ಫೈನಲಿ ನಾವು ಬಾಬನ ದರ್ಶನ ಮಾಡಿದ್ವಿ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಟೆಂಪಲ್ಗೆ ಹೋದ್ಮೇಲೆ ಪ್ರಸಾದ ಮಿಸ್ ಮಾಡಲೇಬಾರ್ದು. ಅಜ್ಜಿ ಮೊಮ್ಮಗಳಿಬ್ಬರು ಸುಸ್ತಾಗಿ ಬಂದು ಮಲ್ಕೊಂಡಿದ್ದಾವೆ. ಒನ್ ಆಫ್ ಮೈ ಸ್ಪೆಷಲ್ ಡೇ, ಬಿಕಾಸ್ ಒಂದು ಪ್ರಮೋಷನ್ ಶೂಟ್ ಇತ್ತು, ಅದಕ್ಕೆ ಹೋಗಿದ್ದೆ. ಇವರು ನನ್ನ ಕೊಲೀಗ್ ಸುನಿಧಿ. ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ದಂಗಾಯಿತು. ಸ್ಮಾರ್ಟ್ ಬಜಾರಲ್ಲಿ ಒಳ್ಳೊಳ್ಳೆ ಆಫರ್ ಕೊಟ್ಟಿದ್ದಾರೆ. ಹಾಗೆ ನನ್ನ ತಮ್ಮನ ಸ್ಮಾಲ್ ಕ್ಲಿಪ್ಪಿಂಗ್ಸ್. ಆಲ್ಮೋಸ್ಟ್ ನಾನು ಸ್ಮಾರ್ಟ್ ಬಜಾರಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತಿರ್ತೀನಿ. ಸೊ ಫೈನಲಿ ಬ್ಯಾಕ್ ಟು ವರ್ಕ್. ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ನು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಮಗಳೇ? ಲೈಕ್ ಮಾಡಬೇಕು. ನಮ್ಮಮ್ಮ ಮಾಡಿ ಲೈಕ್ ಮಾಡಬೇಕಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀವ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಮ್ಮ, ಎಲ್ಲಿಗೆ ಹೊರಟಿದ್ದೀವ, ಏನ್ ಕತೆ? ದೇವಸ್ಥಾನಕ್ಕೆ ಹೋಗೋದು. ಇವತ್ತು ಗುರುವಾರ. ಆಕ್ಚುಲಿ ಪ್ಲಾನೇ ಇರ್ಲಿಲ್ಲ ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ಸ್ಯಾರಿ ತಗೊಳಕ್ ಹೋಗೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಈಗ ನಮ್ಮ ಹಾಸನಲ್ಲಿ ಸ್ಯಾರಿ ಮೇಳ ಎಲ್ಲ ನಡೀತಾ ಇದೆ ಅಲ್ವಾ, ಅಲ್ಲಿಗೆ ಹೋಗೋಣ ಸೀವೆ ಸಂತೆಗೆ ಅಂತ ಯೋಚನೆ ಮಾಡಿದ್ವಿ. ಅಲ್ಲೇ ಗುರುರಾಜ ಕಲ್ಯಾಣ ಮಂಟಪದಲ್ಲಿ ಸೀವೆ ಸಂತೆ ನಡೀತಿತ್ತಲ್ವ, ನಮ್ಮ ಅಮ್ಮಂಗೆ ಹೋಗೋಣ ರೆಡಿಯಾಗಮ್ಮ ಅಂತ ಅಂದೆ. ಮಗ ಹೆಂಗೂ ಹೋಗ್ತಾ ಇದ್ದೀವಲ್ಲ, ಇವತ್ತು ಹೆಂಗೂ ರಾಯರ ದರ್ಶನನೂ ಆಗಿಬಿಡ್ಲಿ ಅಂತ ಅಂದರು. ಹಾಗಾಗಿ ನಾನು, ನನ್ನ ಮಗಳು, ನಮ್ಮಮ್ಮ ಎಲ್ಲ ಹೋಗ್ತಾ ಇದ್ದೀವಿ. ಸೊ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ, ಕಾಪಾಡಪ್ಪ ಎಲ್ಲರೂ. ಬನ್ನಿ ಹೋಗೋಣ. ಫೈನಲಿ ನಾವು ರಾಯ ಮಠಕ್ಕೆ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ಜನ ಇದ್ವು. ಭಕ್ತಾದಿಗಳು ಎಷ್ಟು ಜನ ಇದ್ವು ಅಂತ ಹೇಳಿದ್ವಿ. ನಿಜವಾಗ್ಲೂ ನಮಗೆ ಕ್ಯೂ ಅಲ್ಲಿ ನಿಂತ್ಕೊಂಡು ಒಳಗೆ ದರ್ಶನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು, ನಮ್ಮಮ್ಮ, ನನ್ನ ಮಗಳು ಹೊರಗಡೆನೇ ರಾಯ ದರ್ಶನ ಆಯಿತು. ಹೊರಗಡೆಯಿಂದನೇ ಕಾಣಿಸ್ತಾ ಇತ್ತು. ಅಲ್ಲಿಂದನೇ ಕಾಪಾಡಪ್ಪ ಅಂತ ಕೇಳಿಕೊಂಡು ಸ್ವಲ್ಪ ಅಲ್ಲಿ ಹೋದ್ವಿ. ನಾವು ಸೀವೆ ಸಂತೆಗೆ ಅಂತ ಹೋದ್ವಿ. ಏನಪ್ಪ ಅಂತ ಹೇಳಿದ್ವಿ, ಸೀವೆ ಸಂತೆ ಮುಗ್ದೋಗ್ಬಿಟ್ಟಿತ್ತು. ನಮಗೆ ಗೊತ್ತಿಲ್ಲ ಕರೆಕ್ಟಾಗಿ ಯಾವಾಗ ಅಂತ ಹೇಳಿಬಿಟ್ಟು, ಯಾವಾಗಲೂ ಇನ್ಸ್ಟಾದಲ್ಲಿ ನೋಡಿದ್ದೆ ಅಂತ ಹೇಳಿ ಹೋದೆ. ಬಟ್ ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿತ್ತು. ಪರವಾಗಿಲ್ಲ ಅಂತ ಹೇಳಿ ಹೆಂಗೂ ಬಂದಿದ್ದೀವಿ ಅಂತ ಹೇಳಿ ಅಲ್ಲಿಂದ ನಾವು ಮತ್ತೆ ಬಾಬನ ದರ್ಶನಕ್ಕೆ ಹೊರಟ್ವಿ. ಬಿಕಾಸ್ ರಾಯರ ದರ್ಶನ ಆಗಲಿಲ್ಲ, ಅಟ್ಲೀಸ್ಟ್ ಬಾಬನ ದರ್ಶನನಾದರೂ ಮಾಡೋಣ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಬಾಬನ ದರ್ಶನಕ್ಕೆ ಹೋದ್ವಿ. ಸೊ ಬಾಬನ ಹತ್ರ ಏನು ಅಷ್ಟೊಂದು ಜನ ಜಾಸ್ತಿ ಇರಲಿಲ್ಲ, ಸಿಕ್ಕಾಬಟ್ಟೆ. ನಾವು ಹೋದ ತಕ್ಷಣ ನೀಟಾಗಿ ದರ್ಶನ ಎಲ್ಲ ಆಗೋ ಥರನೇ ಸ್ವಲ್ಪ ಜನ ಕಮ್ಮಿ ಇದ್ವು. ಹಾಗಾಗಿ ಬಾಬನ ದರ್ಶನಕ್ಕೆ ಸ್ವಲ್ಪ ಕ್ಯೂ ಇತ್ತು ಅಷ್ಟೇ, ರಾಯರಷ್ಟು ಕ್ಯೂ ಇರಲಿಲ್ಲ. ಹೋಗಿ ನಿಂತ್ಕೊಂಡು ಬಾಬನ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನನ್ನ ಮಗಳಿಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಬಿಕಾಸ್ ಅವಳಿಗೆ ಹೊರಗಡೆ ಓಡಾಡೋದು, ಒಬ್ಬಳನ್ನೇ ನಡೆಯೋಕ್ಕೆ ಬಿಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವರಂತೂ ಸಿಕ್ಕಾಬಟ್ಟೆ ಖುಷಿ ಪಟ್ಟರು. ಅಮ್ಮ, ನಾನು, ಅವಳು ಎಲ್ಲ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ತಲೆ ಕೂರ್ಬೇಕಲ್ವ. ಸೊ ಹಾಗಾಗಿ ಅಲ್ಲೇ ಕೂತ್ಕೊಂಡು ಮನಸ್ಸಿಗೆ ಅನಿಸಿದ್ದೆಲ್ಲ ಬೇಡ್ಕೊಂಡು ದೇವ್ರ ಹತ್ರ. ನನ್ನ ಮಗಳಂತೂ ಎಲ್ಲ ಹತ್ರನೂ ಹೋಗಿ ಹಿಂಗೆ ಬಗ್ಗಿ ನೋಡಿಕೊಂಡು ಅವನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಯಾರದು ಅಂತ ಹೇಳಿಬಿಟ್ಟು. ಸೊ ಅಲ್ಲಿ ನನ್ನ ಮಗಳನ್ನ ತುಂಬ ಜನ ಮಾತಾಡಿಸ್ತಾ ಇದ್ವು. ಸಣ್ಣ ಮಕ್ಕಳು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವುದೇ ಕಾರಣಕ್ಕೂ ಪ್ರಸಾದ ಮಿಸ್ ಮಾಡೋಂಗಿಲ್ಲ. ಬಾಬನ ದೇವಸ್ಥಾನದಲ್ಲಿ ಮತ್ತು ರಾಘವೇಂದ್ರ ರಾಯರ ಮಠದಲ್ಲಿ ಎರಡು ಕಡೆನೂ ಪ್ರಸಾದ ಕೊಡ್ತವೆ. ನಾನು, ನಮ್ಮಮ್ಮ, ನನಗೆ, ನನ್ನ ಮಗಳಿಗೆ, ನಮ್ಮಮ್ಮಂಗೆ ಇಷ್ಟು ಜನಕ್ಕೂ ಪ್ರಸಾದನ ಇಸ್ಕೊಂಡ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ, ನಮ್ಮಮ್ಮಂಗೆ ತುಂಬ ಇಷ್ಟ. ದೇವಸ್ಥಾನಕ್ಕೆಲ್ಲರೂ ಹೋದ್ವಿ, ಯಾರಾದರೂ ಪ್ರಸಾದ ಕೊಡ್ತೀನಿ ಬನ್ನಿ ಅಂತ ಕರೆದ್ವಿ, ತಿನ್ನಬೇಕು ಅಂತ ಆಸೆ. ನಾವು ಪುರ್ದಮ್ಮಕ್ಕೆ ಹೋದಾಗ ಅನ್ಕೋತಾ ಇರ್ತೀವಿ, ಮಗ ಯಾರಾದರೂ ಬನ್ನಿ ಊಟ ಮಾಡಿ ಅಂತ ಕರೆದ್ವಿ ಸಾಕಲ್ವಾ ಅಂತ ಹೇಳಿಬಿಟ್ಟು. ಅಮ್ಮ ಮಂಗಿಯ ಅಜ್ಜಿ ಮೊಮ್ಮಗಳಿಬ್ಬರು ಸುಸ್ತಾಗಿ ಬಂದು ಮಲ್ಕೊಂಡಿದ್ದಾವೆ. The next day. ಆ್ಯಂಡ್ ಇದು ನನ್ನ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ವರ್ಕ್ ಮಾಡಿದ ಕಂಪ್ನಿ ರಿಲಯನ್ಸ್ ಸ್ಮಾರ್ಟ್, ಅಲ್ಲಿ ಇವತ್ತು ನನ್ನ ಫಸ್ಟ್ ಪ್ರಮೋಷನ್ ಇತ್ತು. ಹಾಗಾಗಿ ಒಂದು ಪ್ರಮೋಷನ್ ವಿಡಿಯೋ ಶೂಟಿಗೆ ಹೋಗಿದ್ವಿ. ನಾನು, ನನ್ನ ತಮ್ಮ ಹೋಗ್ತಾ ಇದ್ವಿ. ಟೈಮ್ ಆಗಿತ್ತು ಆಲ್ರೆಡಿ. ನನ್ನ ತಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋತಾ ಇದ್ದ, ಬೇಗ ನಡಿ ಅಂತ ಹೇಳಿದೆ. ನನ್ನ ತಮ್ಮ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾನೆ. ನನ್ನದು ವಿಡಿಯೋ ಶೂಟ್ಗೆಲ್ಲ ತುಂಬ ಚೆನ್ನಾಗಿ ಶೂಟೆಲ್ಲ ಮಾಡಿಕೊಡ್ತಾ ಇದ್ದಾನೆ. ಐಡಿಯಾಸ್ ಎಲ್ಲ ಇದು ಮಾಡಿಕೊಂಡು ಯಾವ ಥರ ಶೂಟ್ ಮಾಡೋದು ಅಂತ ಹೇಳಿ ಅಲ್ಲಿ ಹೋಗಿ ಪ್ರಿಪೇರ್ ಆಗಿ ಎಲ್ಲ ವಿಡಿಯೋ ಶೂಟ್ ಎಲ್ಲ ಮಾಡ್ತಾ ಇದ್ವಿ. ಅದ್ರದ್ದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ.
ನನಗೊತ್ತು ವಿಡಿಯೋ ಹಾಕೋದು ತುಂಬ ಲೇಟ್ ಆಗ್ತಿದೆ ಅಂತ, ಬಿಕಾಸ್ ನನಗೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಪಾಪು ಇದ್ದಾಳೆ, ಪಾಪುನ ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸ ಆ್ಯಂಡ್ ನನ್ನ ವರ್ಕು ಪ್ರತಿಯೊಂದು ಮುಗಿಸ್ಕೊಂಡು ಆ ಗ್ಯಾಪಲ್ಲಿ ನಾನು ವಿಡಿಯೋ ಎಡಿಟಿಂಗ್ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ಇದು ನಡೆದಿದ್ದು ಫ್ರೈಡೇ, ಬಟ್ ಸ್ಯಾಟರ್ಡೆ ಸಂಡೇ ನಾನು ಊರಿಗೆ ಹೋಗೋದ್ರಿಂದ ಅಲ್ಲಿ ನೆಟ್ವರ್ಕ್ ಸಿಗಲ್ಲ, ಹಾಗಾಗಿ ಯಾವುದೇ ಎಡಿಟಿಂಗ್ ಮಾಡಿಲ್ಲ. ಸ್ಮಾರ್ಟ್ ಬಜಾರಲ್ಲಿ ಒಳ್ಳೊಳ್ಳೆ ಆಫರ್ಗಳು ನಡೀತಾ ಇತ್ತು, ಹಾಗಾಗಿ ನಾನು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಅದೆಲ್ಲ ಶಾಪಿಂಗ್ ಮುಗಿಸ್ಕೊಂಬಂದ್ವಿ. ಆ್ಯಂಡ್ ನನ್ನ ತಮ್ಮ ಗೊತ್ತಲ್ವ, ಅವನಿಗೆ ಸ್ವಲ್ಪ ಫೋಟೋ ವಿಡಿಯೋ ಎಲ್ಲ ಕ್ರೇಜ್ ಇದೆ. ನಾನು ನಿಂದು ವಿಡಿಯೋ ಎಲ್ಲ ಶೂಟ್ ಮಾಡಿಕೊಟ್ನಲ್ಲ, ನಂದು ಕೆಲವೊಂದು ವಿಡಿಯೋ ಶೂಟ್ ಮಾಡಿಕೊಡು ಅಂದ. ಸೊ ಅವ್ನು ನನಗೆ ಅಷ್ಟೆಲ್ಲ ಹೆಲ್ಪ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಅವನಿಗೆ ಖುಷಿ ಪಡಿಸ್ಬೇಕಲ್ವ, ಹಾಗಾಗಿ ಅವನಿಗೂ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೆಕ್ಕೊಟ್ಟೆ. ಆ್ಯಂಡ್ ನಾವು ಪ್ರೀವಿಯಸ್ ವರ್ಕ್ ಮಾಡಿದ ಕಂಪ್ನಿಗೆ ಹೋದ್ವಿ, ಹಳೆ ಫ್ರೆಂಡ್ಸ್ಗಳೆಲ್ಲ ಸಿಗ್ತವೆ ಅಲ್ವ, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ವಿಡಿಯೋ ಶೂಟ್ ಎಲ್ಲ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ತುಂಬ ಎಡಿಟಿಂಗ್ ಎಲ್ಲ ಇತ್ತು, ಅದೆಲ್ಲ ಎಡಿಟ್ ಮಾಡಿ ಶಾರ್ಟ್ ವಿಡಿಯೋನ ಬೇಗ ಅಪ್ಲೋಡ್ ಮಾಡಿದೆ. ಬಟ್ ಲಾಂಗ್ ವಿಡಿಯೋ, ಲೆಂತಿ ವಿಡಿಯೋ ಅಪ್ಲೋಡ್ ಮಾಡೋದು ಸಿಕ್ಕಾಬಟ್ಟೆ ಲೇಟ್ ಆಯಿತು. ಸೊ ಫೈನಲಿ ಇವತ್ತು ಕೂತ್ಕೊಂಡು ನೀಟಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ಅಂತ ಕೇಳ್ಕೊತ, ಹಾಗೆ ಅಲ್ಲ ಎಲ್ಲರೂ ಮಾತಾಡಿಸ್ಕೊಂಡು ನನಗೆ ಸ್ವಲ್ಪ ಬಿಲ್ಲಿಂಗ್ ಮಾಡಿಸ್ಬೇಕಿತ್ತಲ್ಲ, ಅದೆಲ್ಲ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಟೆ ವಾಪಸ್ಸು. ಇವರು ನನ್ನ ಕೊಲೀಗ್ ಸುನಿಧಿ ಅಂತ ಹೇಳಿಬಿಟ್ಟು, ನಾನು ಫಸ್ಟ್ ರಿಲಯನ್ಸ್ ಮಾರ್ಟ್ಗೆ ಹೋದಾಗ ನನಗೆ ಟೀಚ್ ಮಾಡಿದ್ದು ಇವರೇನೆ, ಲೈಕ್ ಯಾವ ಥರ ಸೇಲ್ ಮಾಡಬೇಕು, ಯಾವ್ಯಾವ ಪ್ರಾಡಕ್ಟ್ಸ್ಗಳು ನಾನೀಗ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಇವರೇ ಕಾರಣ. ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಬ್ಯಾಕ್ ಟು ವರ್ಕನ್ನು ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ನಂದು 1 ಗಂಟೆಯಿಂದ ಡ್ಯೂಟಿ ಸ್ಟಾರ್ಟ್ ಆಗುತ್ತಲ್ಲ, ಅದಕ್ಕೆ ಜಾಯ್ನ್ ಆದೆ ನಾನು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಇದು ಒಂಥರ ನನಗೆ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.